ಆ ದೈತ್ಯನನ್ನು ವಧಿಸಿ ಮತ್ತೆ ನೀವಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ನೇರವಾಗಿ ಸ್ವರ್ಗಲೋಕಕ್ಕೆ ಕೊಂಡೊಯ್ಯುವವರು. ಹೌದು, ಈ ದಿವಸ ನಿಮ್ಮ ಜೊತೆಯಾಗಿ ಸ್ವರ್ಗಲೋಕದ ಕಡೆಗೆ ನಾನು ಬರುತ್ತೇನೆ. ಯಾಕೆ? ಕಾರಣ ಏನು? ಕಾರಣ ನಾರದರು ತಂದುಕೊಟ್ಟಂತಹ ಪಾರಿಜಾತದ ಪುಷ್ಪ, ಆ ಪುಷ್ಪವನ್ನು ರುಕ್ಮಿಣಿಗೆ ಮುಡಿಸಿದವರಿಗೆ ಹೌದು ಸಿಟ್ಟುಕೊಂಡಂತಹ ನಾನು ನೇರವಾಗಿ ಶಯಾಗಾರವನ್ನು ಸೇರಿದೆ. ಆ ಹೊತ್ತಿಗೆ ತಾವಾಡಿದಂತಹ ಮಾತು, ಸಿಟ್ಟುಕೊಳ್ಳಬೇಡ ಬಾಮ, ನಿನಗೆ ಪಾರಿಜಾತದ ಪುಷ್ಪವನ್ನು ವೃಕ್ಷವನ್ನು ತೋರಿಸುತ್ತೇನೆ. ಹೌದು, ಈ ಹೊತ್ತಿನಲ್ಲಿ ಆ ದೈತ್ಯನನ್ನು ವಧಿಸಿ ಸ್ವರ್ಗಲೋಕದ ಹಾದಿಯಲ್ಲಿ ಹೋಗುವಂತಹ ಸಮಯಕ್ಕೆ ಆ ವೃಕ್ಷವನ್ನು ಕಂಡು ಧನ್ಯತೆಯನ್ನು ಪಡೆಯಬೇಕು, ಸಂತೋಷಗೊಳ್ಳಬೇಕು ಎನ್ನುವಂತಹ ಮನದ ಇಚ್ಛೆಯಿಂದ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ನೋಡಿ ಸ್ವಾಮಿ, ಇಲ್ಲಿ ನೋಡಿ ಅಂತ ಗರುಡ ಸಿದ್ಧನಾಗಿಲ್ವಾ, ರೆಕ್ಕೆಯನ್ನು ಬಿಚ್ಚಿ ಹೀಗೆ ಕುಳಿತುಕೊಂಡಿದ್ದ. ಹೌದು, ನಿಮ್ಮ ಅನುಮತಿ ಬೇಕು ಎನ್ನುವ ಹಾಗೆ ಕಾಯ್ತಾ ಇದ್ದ. ಆ ಗರುಡನ ಮುಂಭಾಗದಲ್ಲಿ ನೀವು ಕುಳಿತುಕೊಳ್ಳಿ, ಹಿಂಬದಿಯಿಂದ ನಾನು ಹೀಗೆ ನಿಮ್ಮನ್ನು ಊಚಿ ಕುಳಿತುಕೊಂಡು ಆಗಲಿ ಮೇಲೆ ಹಾಗೆ ಅದು ಕೆಳಗೆ ಬಿದ್ದರೆ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೇನೆ. ಆದಷ್ಟು ಬೇಗ